ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪವನ್ ಸುನೀಲ್ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ದೇವರಿಗೆ ಕೈ ಮುಗಿತಾ ಇರ್ತಾರೆ ಕುಷ್ಮಾಂಬ, ಅಂದರೆ ಮೀನಾರಮ್ಮ. ಕನಕ ಕೂಡ ಅಲ್ಲೇ ಇರ್ತಾಳೆ. ಅಮ್ಮ ಮಂಜುನ ಕೇಸ್ ವಾಪಸ್ ತೊಗೊಂಡಿದ್ದಾರಂತಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಗೆ ಕನಕ ಕೂಡ ಬರ್ತಾಳೆ. ಕನಕ ಬಂದ ತಕ್ಷಣ ತುಂಬ ಖುಷಿಯಿಂದ ನಗ್ತಾ ಬರ್ತಾ ಇರ್ತಾಳೆ. ಕನಕ ನಿಜನೇನೆ ನಿಮ್ಮ ಅತ್ತೆ ಕೇಸ್ನ ವಾಪಸ್ ತೊಗೊಂಡಿದ್ದಾರಂತೆ ಅಂತೇಳಿ ಮೀನರಮ್ಮ ಕೇಳ್ತಾರೆ. ಹೌದು ಅಮ್ಮ, ಕೇಸ್ನ ವಾಪಸ್ ತೊಗೊಂಡಿದ್ದಾರತ್ತೆ ಅಂತ ಅಂದ ತಕ್ಷಣವೇ ತುಂಬ ಖುಷಿಯಾಗಿಬಿಡತ್ತೆ ಅವ್ರ ಅಮ್ಮನಿಗೆ. ಇತ್ತಾಗ ಒಂದು ಕಡೆ ಮೀನನು ಮಂಜ ಇಬ್ಬರು ಬರ್ತಾ ಇರ್ತಾರೆ. ಬರಬೇಕಾದಾಗ ತುಂಬ ಖುಷಿಯಿಂದನೇ ಬರ್ತಾರೆ ಒಳಗಡೆ. ಇವರು ಕೂಡ ತುಂಬ ಖುಷಿ ಆಗ್ತಾರೆ ನೋಡಿದ ತಕ್ಷಣವೇ ಕೇಸ್ ವಾಪಸ್ ತೊಗೊಂಡು ನನ್ನ ಮನೆಗೆ ಬಂದ ಅಂತ ಹೇಳಿಬಿಟ್ಟು. ಮಂಜ ಅಂತೂ ಅವ್ರ ಅಮ್ಮನ್ನ ನೋಡಿದ ತಕ್ಷಣ ತುಂಬಾ ಫೀಲ್ ಆಗುತ್ತೆ. ಫೀಲ್ ಆದ ತಕ್ಷಣ ಓಡ್ ಬಂದುಬಿಟ್ಟು ಅವ್ರ ಅಮ್ಮನ್ನ ಹಗ್ ಮಾಡ್ಕೊತಾನೆ. ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನಿಮಗೆ ಯಾವತ್ತೂ ಈ ಥರ ತಪ್ಪು ಮಾಡಲ್ಲಮ್ಮ ನಾನು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ್ನ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿದ ತಕ್ಷಣ ಅವರು ಕೂಡ ತುಂಬ ಖುಷಿ ಆಗ್ತಾರೆ. ನೋಡ್ದೇನಪ್ಪ, ನಿನಗಿವತ್ತು ತಂದೆ ಸ್ಥಾನ ಕೊಟ್ಟು ನನ್ನ ಅಳಿಯಂದರು ಬಿಡಿಸ್ಕೊಬಂದಿದ್ದಾರೆ. ಅವ್ರನ್ನೆಷ್ಟು ಹೊಗಳಿದ್ರು ಸಾಕಾಗೋದಿಲ್ಲ. ಅವರಿಲ್ಲ ಅಂತ ಅಂದಿದ್ರೆ ಇವತ್ತು ನೀನು ಇಲ್ಲಿ ಇರ್ತಿರ್ಲಿಲ್ಲಪ್ಪ. ಇನ್ಮೇಲಾದರೂ ನೀನು ಚೇಂಜ್ ಆಗು. ಅದಕ್ಕೆ ನಾನು ಹೇಳಿದ್ದು ಕಾಗೆ ಸುಬ್ಬನ ಜೊತೆಗೆ ಹೋಗಬೇಡ, ಕೆಟ್ಟವ್ರ ಜೊತೆ ಸೇರಬೇಡ ಅಂತ ನಾನು ಹೇಳಿದ್ದೆ ಅದಕ್ಕೆ ನಿನಗೆ ಅಂತಂದಾಗ, ಅಮ್ಮ ಇಲ್ಲಮ್ಮ, ಇನ್ಮೇಲೆ ಆ ಥರ ಕೆಲಸ ಮಾಡಲ್ಲಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ಬಿಟ್ಟು ಮಂಜ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಇನ್ಮೇಲಾದರೂ ಮಂಜ ನೀನು ಚೇಂಜ್ ಆಗು, ಚೆನ್ನಾಗಿ ಬದುಕು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ತಿರ್ಗಿ ಆಮೇಲೆ ಹಂಗೆ ಹೇಳಿದ ತಕ್ಷಣ, ಮಂಜ ಇನ್ಮೇಲೆ ಚೇಂಜ್ ಆಗಬೇಡ ಕಣೋ, ಸ್ವಲ್ಪ ಡ್ರಿಂಕ್ಸ್ ಮಾಡು, ಸ್ವಲ್ಪ ಚೇಂಜ್ ಆಗ್ದಂಗೆ ನೀನು ಚೇಂಜ್ ಆಗಲೇಬೇಡ, ಇದೇ ರೀತಿನೇ ಇರಬೇಕು, ನಾನಿದ್ದೀನಿ ಬಿಡಿಸ್ಕೊಬರೋಕ್ಕೆ ನಿಮ್ಮ ಮಾವ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಮಂಜ ಇದ್ಕೊಂಡು, ಅಳಿಯಂದ್ರೆ ನೀವೇನು ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನನ್ನು, ರೀ ನೀವೇನ್ರಿ ಮಾತಾಡ್ತಿದ್ದೀರಾ ಅಂತೇಳಿ ಬೈತಾರೆ. ಆವಾಗ ಮಂಜು ಪರೀಕ್ಷೆ ಮಾಡೋಕ್ಕೆ ಆ ಮಾತಂದಿರ್ತಾನೆ. ಅವಾಗ ಏನು ಮಾಡ್ತಾನೆ ಮಂಜ, ಹೋಗಿ ಅವ್ರ ಅಪ್ಪನ ಫೋಟೋನ ಇಟ್ಕೊಂಡು, ಈ ಫೋಟೋದ ಮೇಲೆ ಆಣೆ, ನಮ್ಮ ಅಪ್ಪನ ಮೇಲೆ ಆಣೆ, ನಾನು ಯಾವತ್ತೂ ಈ ಥರ ಕೆಲಸನ ಮಾಡಲ್ಲ, ಇನ್ಮೇಲೆ ತುಂಬ ಚೆನ್ನಾಗಿ ಓದ್ಕೊಳ್ತೀನಿ, ತುಂಬ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಮನೆಯವ್ರನ್ನೆಲ್ಲ ಅಂತೇಳಿ ಮಾತು ಕೊಡ್ತಾನೆ ಅವ್ರ ಮಾವನಿಗೆ. ಅದಕ್ಕೆ ಮಂಜ ನಾನು ಹೇಳಿದ್ದು ನಿನ್ನ ಬಗ್ಗೆ ತಿಳ್ಕೊಳಕ್ಕೋಸ್ಕರ ನಾನು ಈಗ ಅಂದೆ, ಇನ್ಮೇಲೆ ನೀನು ಒಳ್ಳೆ ಮಗನಾಗಿರಬೇಕು, ಈ ಮನೆಗೆ ತುಂಬ ಚೆನ್ನಾಗಿ ಬದುಕಬೇಕು. ನೋಡು, ನಿಮ್ಮಮ್ಮ ಬಿಸಿಲಲ್ಲಿ ನಿಂತ್ಕೊಂಡು ಹೂವು ಕಟ್ತಾರೆ ಕಣೋ, ಪದೇ ಪದೇ ಅವರು ದುಡಿಯೋ ಕಷ್ಟಕ್ಕೆ ನಿಮ್ಮ ಪ್ರತಿಫಲ ಆಗಲೇಬೇಕು. ಕನಕನೂ ಅಷ್ಟೇ, ಹುಡುಗಿನೂ ಅಷ್ಟೇ, ಬಿಸಿಲಲ್ಲಿ ನಿಂತ್ಕೊಂಡು ಸೈಕಲಲ್ಲಿ ಹೋಗಿ ಹೂವು ಕೊಟ್ಬಿಟ್ಟು ಬರ್ತಾಳೆ. ಅವರಿಬ್ಬರು ಎಷ್ಟು ಕಷ್ಟಪಡ್ತಾರೆ, ನಿನಗೋಸ್ಕರನೇ ಅಲ್ವಾ ಕಷ್ಟಪಡ್ತಾ ಇರೋದು. ಈಗ ನೀನಾದ್ರೂ ಅವ್ರ ಕಷ್ಟಕ್ಕೆ ಸ್ಪಂದಿಸಲೇಬೇಕಲ್ವ, ನೀನು ಚೆನ್ನಾಗಿ ಓದಬೇಕಲ್ವಾ ಅಂತ ಹೇಳಿದಾಗ ಮಂಜ ಕಾಲಿಡಿತಾನೆ ಸೂರಿಂದು. ಮವ ದಯವಿಟ್ಟು ಕ್ಷಮಿಸ್ಬಿಡಿ ಬವ, ಇನ್ಮೇಲೆ ಯಾವತ್ತೂ ಈ ಥರ ಕೆಲಸ ಮಾಡಲ್ಲ ಬವ, ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಮ್ಮನ ಅಕ್ಕನ ಇಬ್ಬರನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ, ನೋಡೋ ನಾನು ತಮ್ಮ ಇದ್ದಂಗೆ, ನೀನು ಅಳಿಯಲ್ಲ ನನಗೆ, ನೀನು ತಮ್ಮ ಇದ್ದಂಗೆ, ನನ್ನ ತಮ್ಮ ಅಂದ್ಕೊಂಡು ನಾನು ಸಾಕ್ತೀನಿ. ನೋಡು ನಾನಿದ್ದೀನಿ, ನಿನಗೆ ತುಂಬ ಚೆನ್ನಾಗಿ ಬದುಕಬೇಕು, ನೀನು ಏನೇ ಅಂತಂದ್ರೂ ಕೂಡ ನಂತರ ನೀನು ಆಗಲೇಬೇಡ. ನಾನು ಇವತ್ತು ಪ್ರೀತಿ ಇಲ್ದಲೇ ನಮ್ಮ ಅಮ್ಮಂದು ನಾನು ಬದುಕ್ತಾ ಇದ್ದೀನಿ, ನಿನಗೆ ಅಮ್ಮಂದು ಅಕ್ಕನರ್ದು ಎಲ್ಲರದು ಪ್ರೀತಿ ಇದೆ, ನೀನು ಎಷ್ಟು ಖುಷಿಯಿಂದ ಇರ್ಬೋದು ಗೊತ್ತಾ. ಮಂಜ ಒಂದು ಬುದ್ಧಿ ಮಾತು ಹೇಳ್ತೀನಪ್ಪ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡ, ಈ ಪ್ರಪಂಚದಲ್ಲಿ ಭಿಕ್ಷುಕನಿಗೆ ಹಾಗೇನೆ ಕಳ್ಳರಿಗೆ ಅವರಿಬ್ಬರಿಗೆ ಮಾತ್ರ ಯಾವತ್ತೂ ಕಷ್ಟ ಇರಲ್ಲ. ಆದರೆ ಇನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಬೆವರು ಸುರಿಸ್ತಲೇ ದುಡಿಯೋಕ್ಕೆ ಆಗಲ್ಲ ಕಣೋ ಅಂತೇಳಿ ಒಂದು ಬುದ್ಧಿ ಮಾತು ಹೇಳಿ ಹೊರಟೋಗ್ತಾರೆ ಅವ್ರ ಪಾಡಿಗವರು. ಇಲ್ಲಿ ಒಂದು ಕಡೆ ಕಾಗೆ ಸುಬ್ಬ ಇದ್ಕೊಂಡು, ಏನ್ರೋ ಅವ್ನು ಬಚಾವಾಗ್ಬಿಟ್ನಂತೆ, ಅವರತ್ತೆ ಕೇಸ್ನ ವಾಪಸ್ ತೊಗೊಂಡೇ ಬಿಟ್ರಂತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ನೋಡೋಣ ಬಿಡು, ಮತ್ತೆ ಯಾವುದ್ರೆಲ್ಲ ಹಾಕ್ಕೊಂಡೇ ಹಾಕ್ಕೊತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಮಾದೇಶ ಬಂದ್ಬಿಟ್ಟು, ಏನು ಅಯ್ಯಮ್ಮ ದುಡ್ಡು ಕೊಟ್ಲಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಒಂದು ಕಡೆ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಲ್ಲ ಕಡೆ ನಮ್ಮ ಅತ್ತೆ ಅದು ಹೆಂಗೆ ಕೇಸ್ ವಾಪಸ್ನ ತೊಗೊಂಡ್ರೆ, ಇಲ್ಲಾಂದರೆ ಲಾಭ ಇಲ್ದಲ್ಲಂತೂ ಅವ್ರು ಯಾವತ್ತೂ ಯಾವುದೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಪೂಜೆ ಇಟ್ಕೊಂಡು, ಇಲ್ಲ ಏನೋ ಲಾಭ ಇರುತ್ತೆ, ಒಂದು ವೇಳೆ ನಿನಗೆ ಹೇಳ್ಬೋದು ಕೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಇಲ್ಲೊಂದು ಕಡೆ ಒಂದು ಫೋನ್ ಬರ್ತಾ ಇರುತ್ತೆ. ಫೋನ್ ಬರಬೇಕಾದಾಗ ಇಲ್ಲಿ ಈ ಕಡೆಯಿಂದ ಕಾಗಿ ಸುಬ್ಬನೇ ಫೋನ್ ಮಾಡಿರ್ತಾನೆ. ಫೋನ್ನ ರಿಸೀವ್ ಮಾಡ್ತಾಳೆ. ಏನಮ್ಮೋ ನೀನೇನು ಸೈಲೆಂಟಾಗಿ ಇದ್ಬಿಟ್ರೆ ಹೆಂಗೆ, ಇಲ್ಲಿ ಕೊಟ್ರಕ್ಕಂತಾನೆ ಮಾದೇಶ, ನಾನು ನೀನಿಬ್ಬರು ಜೈಲಿಗೆ ಹೋಗ್ಬೇಕಾಗುತ್ತೆ, ನೋಡು ಏನು ಯೋಚನೆ ಮಾಡ್ತೀಯ ಅಂದಾಗ, ಇಲ್ಲ ನಾನು ಹೇಗಾದರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೇಳಿ ಮತ್ತೆ ಹೇಳ್ತಾಳೆ, ಇತ್ತಾಗೆ ಒಂದು ಕಡೆ ಕಾಗೆ ಸುಬ್ಬನ ಕಾಟ, ನನಗೆ ಅತ್ತಾಗೂ ಕೆಲಸ ಆಗಲಿಲ್ಲ, ಮತ್ತು ಇಲ್ಲಿ ಕೂಡ ಮೀನನ ಸೂರ್ಯನ ಮನೆ ಬಿಟ್ಟು ಹೊರಗಡೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದೆ, ಅದು ಕೂಡ ಆಗಲಿಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ.
ತಿರ್ಗಿ ಇಲ್ಲೊಂದು ಕಡೆ ಮನೆಗೆ ಹೋಗೋಣ ಅಂತ ಹೊರಟಿರ್ತಾಳೆ ರೋಹಿಣಿ. ಕಸ್ತೂರಿಯಿಂದ ಹೋಗೋಣ ಅಂತೇಳಿ ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಇವರೆಲ್ಲ ಕಾರಲ್ಲಿ ಇಳ್ದಿರೋದು ನೋಡಿ ಹಿಂದಕ್ಕೆ ಓಡೋಗ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಕೂತ್ಕೋತಾಳೆ. ಇವರೆಲ್ಲ ಕ್ಷಮೆ ಕೇಳಬೇಕು ಅಂತ ಬರ್ತಾರೆ. ಯಾಕೆ ಅಂತಂದರೆ ಒಂದು ದೊಡ್ಡ ತಪ್ಪಾಗಿದೆ ನಮ್ಮ ಕಡೆಯಿಂದ, ಒಂದು ಕ್ಷಮೆನ ಕೇಳಿಬಿಡೋಣ ಅವ್ರಿಗೆ, ಏನಾದರೂ ಅಂದರೂ ಪರವಾಗಿಲ್ಲ ಅಂತ ಹೇಳಿ ಬರ್ತಾರೆ. ಕಸ್ತೂರಿ ಅವ್ರು ಇದ್ಕೊಂಡು ಬನ್ನಿ ಒಳಗಡೆ ಅಂತೇಳಿ ಕರೀತಾರೆ. ಇಲ್ಲಿ ಕೂತಿರ್ಬೇಕಾದಾಗ ಬಿಗ್ರೆ ಅಂತ ಅಂದಾಗ ಹ್ಞೂ ಅಂತ ಅಂತಾಳೆ. ಬಿಗ್ರೆ ನಮ್ಮಿಂದ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಕುಸುಮಮ್ಮ ಕೇಳ್ತಾರೆ. ಕೇಳಿದ ತಕ್ಷಣ ಏನು ಮಂಜನೂ ಅಷ್ಟೇ ಕಾಲಿಡ್ಕೊತಾನೆ ಹೋಗಿ, ಅತ್ತೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳಿದಾಗ, ಹೇ ಮತ್ತೆ ಕಾಲು ಕೈ ತಳ್ಳಕ್ಕೆ ಬಂದಿದ್ದೀಯೇನೋ ನೀನು ಅಂತ ಹೇಳಿದಾಗ, ಇಲ್ಲ ಅತ್ತೆ ಇನ್ಮೇಲೆ ಯಾವತ್ತೂ ನಾನು ತಪ್ಪು ಮಾಡಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಕ್ಷಮೆ ಕೇಳ್ತಾರೆ. ಹಾಂ ಸರಿ ಆಯಿತು, ನೀವು ಕ್ಷಮಿಸ್ತೀನಿ, ಆದರೆ ನಮ್ಮ ಮನೆ ಕಡೆ ನೀವು ಯಾವತ್ತೂ ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಬಿಗ್ರೆ ನೀವು ಮನೆ ಕಡೆ ಹೋಗಿ ಬಿಗ್ರೆ, ಇಲ್ಲೇನಿರಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ನನ್ನ ಸಮಸ್ಯೆ, ನಾನು ನೋಡ್ಕೊತೀನಿ, ನಿಮ್ಮ ಪಾಡಿ ನೀವು ಇದ್ಬಿಡಿ ಅಂತೇಳಿ ಶಾಂತಿ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಇಲ್ಲಿ ಕಸ್ತೂರಿ ಇದ್ಕೊಂಡು, ನೋಡಪ್ಪ ಇನ್ಮೇಲಾದರೂ ನೀನು ಬುದ್ಧಿವಂತಾಗಿ ಚೇಂಜ್ ಆಗು, ಇದೇ ರೀತಿ ಇರಕ್ಕೆ ಹೋಗ್ಬೇಡ ಅಂತೇಳಿ ಕಸ್ತೂರಿ ಮಂಜನ್ಗೆ ಹೇಳ್ತಾಳೆ ಬುದ್ಧಿ. ತಿರ್ಗಾ ಅವ್ರು ಕ್ಷಮೆ ಕೇಳ್ಬಿಟ್ಟು ಅವ್ರ ಪಾಡಿಗೆ ಅವರೆಲ್ಲ ಹೊರಟೋಗ್ತಾರೆ. ಇಲ್ಲಿ ಸೂರ್ಯ ಮೀನ ಇಬ್ಬರು ಇರ್ತಾರೆ. ಇನ್ನು ಮನೆ ಕಡೆ ಬರಲ್ವೇ ಅಂತ ಕೇಳ್ತಾನೆ ಸೂರ್ಯ. ನಾನು ಬೊತ್ತಿನ ಬರಲ್ವ, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತಿರ್ಗಾ ಇವರಿಬ್ರು ಮಾತಾಡ್ತಿರ್ತಾರೆ. ಮತ್ತು ನೀನು ಬಂದಿಲ್ಲ ಅಂತಂದರೆ ಇವಾಗ ನಮ್ಮ ಅಪ್ಪನ ಫ್ರೆಂಡ್ ಇದ್ದಾರಲ್ವ ಒಬ್ಬರು, ಆ ಫ್ರೆಂಡ್ನ ನೋಡೋಕ್ಕಂತೇಳಿ ಮೀನಾಗ ಆಲ್ರೆಡಿ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಹೇಳಿದಾರೆ ಅಪ್ಪ. ಆ ಫ್ರೆಂಡ್ ಏನಾಗಿದಾರಂತ ಗೊತ್ತಾ, ಅವನು ಹೇಳ್ತೇನೋ 1 ತಿಂಗಳು ಎಲ್ಲ ಹೋಗಿದ್ಲಂತೆ. ಬರೋಷ್ಟೊತ್ತಿಗೆ ಆಲ್ರೆಡಿ ಡೈವರ್ಸ್ ಕೊಟ್ಬಿಡೋಣ ಅಂತೇಳಿ ಫಾರಮ್ನ ಅಪ್ಲಿಕೇಶನ್ ಹಾಕಿದ್ದಾನಂತೆ, ಡೈವರ್ಸ್ ಕೊಟ್ಬಿಟ್ಟಿದ್ದಾನಂತೆ, ಕುಡ್ಕಾಗಿದ್ದಾನಂತೆ ಅಂತ ಹೇಳ್ಬಿಟ್ಟು ಎದುರಿಸ್ಬಿಡ್ತಾರೆ. ಶಾಂತಿಗೆ ನನ್ನ ಗಂಡನು ಎಲ್ಲಿ ಹಂಗೆ ಆಗ್ಬಿಡ್ತಾನಂತ ತುಂಬ ಶಾಕ್ ಆಗಿಬಿಡುತ್ತೆ. ಮನೆಗೆ ಬಂದುಬಿಡೋಣ ಅಂತೇಳಿ ಅವಳು ಕೂಡ ಬ್ಯಾಗ್ನ ಎಲ್ಲೋತ್ತೆ ಬ್ಯಾಗು, ನನ್ನ ಮನೆಗೆ ಹೋಗ್ಬೇಕಣೆ ಫಸ್ಟು ಅಂತೇಳಿ ಮನೆಗೆ ಬಂದೇ ಬಿಡ್ತಾಳೆ. ಬಂದ ತಕ್ಷಣ ಬಾಗಿಲಿಗೆ ಎಂಟ್ರಿ ಆದ ತಕ್ಷಣ ಸೂರ್ಯ ಇದ್ಕೊಂಡು ಅಲ್ಲೇ ನಿಂತ್ಕೋಬೇಕು, ನಿನ್ನ ಮನೆ ಒಳಗಡೆ ಬರೋಂಗಿಲ್ಲ ಅಂತೇಳಿ ಆರ್ಡ್ರ್ ಮಾಡ್ತಾನೆ. ಆರ್ಡ್ರ್ ಮಾಡಿದ ತಕ್ಷಣ ತುಂಬ ಶಾಕ್ ಆಗ್ತಾರೆ ಅಲ್ಲಿರೋರೆಲ್ಲ. ಎಲ್ಲರೂ ಎಂಟ್ರಿ ಆಗ್ತಾರೆ. ಶ್ರುತಿ, ರವಿ, ಹಾಗೆಯೇ ಮನೋಜ, ರೋಹಿಣಿ ಎಲ್ಲರೂ ಎಂಟ್ರಿ ಆಗ್ತಾರೆ. ಅಮ್ಮ ಬಾಮ್ಮ ಬಂದೇನಮ್ಮ ಅಂತೇಳಿ ಮನೋಜ ಹೋಗಿ ಬ್ಯಾಗ್ನ ಕಿತ್ಕೋತಾನೆ. ಮನೆ ಒಳಗಡೆ ಎಂಟ್ರಿ ಬರಂಗಿಲ್ಲ ನೀನು ಅಂತೇಳಿ ಸೂರ್ಯ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿ, ಏನೋ ನನಗೆ ಆಜ್ಞೆ ಮಾಡ್ತೀಯನೋ ನೀನು ಅಂತೇಳಿ ಕೇಳ್ತಾಳೆ. ಮೀನಾ ಹೋಗಿ 3 ಜನ ಹೆಣ್ಮಕ್ಳಿದ್ದೀರಲ್ಲ ಮನೇಲಿ, ಒಂದು ಆರತಿ ಮಾಡಿರಿ, ಆರತಿ ಮಾಡಿ ಒಳಗಡೆ ಎಂಟ್ರಿ ಮಾಡ್ಕೊಳ್ಳಿ, ಮನೆ ಮಹಾಲಕ್ಷ್ಮಿ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಕಾಮಿಡಿ ಮಾಡಿಕೊಂಡು. ಅವಾಗ ಹೋಗಿ 3 ಜನನೂ ಆರತಿ ಮಾಡ್ತಾರೆ. ಆರತಿ ಮಾಡಿ ಸೂರ್ಯ ಇವಳು ಮೀನ ಇದ್ಕೊಂಡು ಲಾಸ್ಟಿಗೆ ಆರತಿ ಮಾಡಿಬಿಟ್ಟು ಅವರ ಅತ್ತೆಗೆ ಒಂದು ಸ್ವಲ್ಪ ಬಟ್ಟನ ಇಟ್ಬಿಟ್ಟು ಒಳಗಡೆ ಎಂಟ್ರಿ ಮಾಡ್ಕೊತಾರೆ. ತುಂಬ ಖುಷಿಯಿಂದ ಒಳಗಡೆ ಬರ್ತಾಳೆ. ಒಳಗಡೆ ಬಂದ ತಕ್ಷಣ ಇಲ್ಲಿ ರಂಗನಾಥ್ ಇದ್ಕೊಂಡು, ಆದರೆ ನಾನು ಬರೋದು ನಿಮ್ಗೆ ಇಷ್ಟನೇ ಇಲ್ವಲ್ಲ ಅಂತೇಳಿ ಕೇಳ್ತಾಳೆ. ಅಯ್ಯೋ ನಾನಂತೂ ನಿನ್ನ ಮನೆ ಬಿಟ್ಟು ಆಚೆ ಹೋಗಂತಾನೆ ಹೇಳಿರಲಿಲ್ಲ, ನಿನ್ನ ಬಾ ಅಂತನೂ ನಾನು ಕರೆದಿಲ್ಲ, ಹೋಗಿ ಬಂದು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದೆ, ನೀನು ಬರಲೂ ಇಲ್ಲ, ಆದರೆ ಈಗ ಬಂದಿದೆಯಲ್ಲ ಬಿಡು ಹೋಗಲಿ ಇನ್ನೇನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಲ್ಲಿ ಹೇಳಿದ ತಕ್ಷಣ ತಿರ್ಗಿ ಆಮೇಲೆ ಮನೋಜ್ ಇದ್ಕೊಂಡು, ಅಮ್ಮ ತುಂಬ ಸಣ್ಣ ಆಗಿದೆಯಮ್ಮ ನೀನು ಅಂತ ಹೇಳಿದಾಗ, ಅಯ್ಯೋ ನಾನು ಸಣ್ಣ ಆಗಿದ್ದೀನಾ ಅಂತೇಳಿ ಮಾತಾಡ್ತಾ ಇರ್ತಾಳೆ. ಮನೋಜ್ ಇದ್ಕೊಂಡು, ಅಮ್ಮ ನಾನು ಅಷ್ಟೇನಮ್ಮ, ನೀನು ಓದಾಳಿದ್ದ ಸರಿಗೋಗ್ಬಿಟ್ಟಿದ್ದೀನಿ, ಸರಿಯಾಗಿ ಊಟನೇ ಮಾಡಿಲ್ಲ ನೀನು ಇಲ್ದ ಮನೇಲಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ. ಹೌದಾ ಮನೋಜ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ, ಹೌದು ಹೇಗೆ ಕ್ಷಮಿಸಿದ್ರಿ, ನಾವೆಲ್ಲ ಬಂದು ಮನೆಗೆ ಅಷ್ಟೊಂದೆಲ್ಲ ಕೇಳ್ಕೊಂಡ್ವಲ್ಲ ಅಂತೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ. ಏನೋ ಮನೆ ಮಕ್ಕಳೆಲ್ಲ ಬಂದು ಕ್ಷಮಿಸ್ಬಿಡಿ ನಮ್ಮದು ತಪ್ಪಾಯಿತು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು, ಹಾಗಾಗಿ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಸೂರ್ಯ ಒಂದು ಮಾತು ಹೇಳ್ತಾನೆ, ಇಷ್ಟು ಬೇಗನೆ ಆಗೋಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ದಯವಿಟ್ಟು ಆ ಲಾಯರ್ಗೆ 2 ಲಕ್ಷ ಅಮೌಂಟೇ ಕೊಡ್ತಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ತುಂಬ ಶಾಕ್ ಆಗಿಬಿಡ್ತಾಳೆ ಅವಳು. ಅಯ್ಯೋ 2 ಲಕ್ಷ ಅಮೌಂಟ್ ಲಾಯರಿಗೆ ಕೊಟ್ಟಿದ್ದಾರಾ ಅಂತ ಹೇಳ್ಬಿಟ್ಟು, ಆ 2 ಲಕ್ಷ ದುಡ್ಡು ಇವಳಿಗೆ ಕೊಟ್ಟಿರ್ತಾರಲ್ವ, ಅದಕ್ಕೋಸ್ಕರ ಆ ಥರ ಶಾಕ್ ಆಗ್ತಾರೆ. ಶಾಕ್ ಆದ ತಕ್ಷಣವೇ ತುಂಬಾ ಶಾಕ್ ಆಗಿಬಿಡುತ್ತೆ. ಇದೆಲ್ಲ ಆಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಸಿಗ್ತೀನಿ.